ಈಗ ರಿಷಬ್ ಶೆಟ್ಟಿ ಅವರಿಗೆ ಕೇಳಲಿಕ್ಕೋಸ್ಕರ ಕನ್ನಡದಲ್ಲಿ ಮಾತನಾಡಿದಿರ ಸೇವಾಕರ್ತರಿಗೆ ಅವರ ತೃಪ್ತಿಗೋಸ್ಕರ ನಾವು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅಮಿತಾಬ್ ಬರ್ತಾರೆ, ಹಿಂದಿಯಲ್ಲಿ ಭಾಷೆ ಪ್ರಾರ್ಥನೆ ಮಾಡಿದರೆ, ಮೋಹನ್ಲಾಲ್ ಬಂದರೆ ಮಲಯಾಳಿಯಲ್ಲಿ ಮಾಡಿದರೆ, ಚಿರಂಜೀವಿ ಬಂದರೆ ತೆಲುಗಲ್ಲಿ ಮಾಡಿದರೆ, ರಜನಿಕಾಂತ್ ತಮಿಳಲ್ಲಿ ಮಾಡಿದರೆ, ಎಂಥ ದೈವಕ್ಷೇತ್ರವನ್ನು ಪ್ರಾರ್ಥನೆಯು ಪ್ಯಾನ್ ಇಂಡಿಯಾವೋ? ಯಾವುದೇ ಕಾರಣಕ್ಕೂ ತುಳುನಾಡಿನ ದೈವಾರಾಧನೆಯಲ್ಲಿ ಅದು ಮಾತೃಭಾಷೆಯಲ್ಲಿ ಪ್ರಾರ್ಥನೆ ಸಲ್ಲುವಂಥದ್ದು, ಎಲ್ಲವೂ ಮಾತೃಭಾಷೆ. ಯಾಕೆ ಈಗ ದೈವಗಳಿಗೆ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದರೆ ಅವರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಗೆ? ನೋಡಿ, ಅದು ನಿನ್ನೆ ಮೊನ್ನೆ ಆದಂಥದ್ದಲ್ಲ. ಅವರೊಂದು ಮಾತು ಹೇಳಿದರು ಅದರಲ್ಲಿ, ಗೊತ್ತು ನಿಮಗೆ? ಇದು ಕಾಲ ಕಾಲಕ್ಕೆ ಬದಲಾಯಿಸಲಿಕ್ಕೆ ವಿಜಯಕುಮಾರ್ ಕೊಡಿಯಾಲ್ ಬೈಲ್ರ ನಾಟಕ ಅಲ್ಲ, ಮತ್ತು ದೇವದಾಸ್ ಕಾಪಿಗಟ್ರ ನಾಟಕ ಅಲ್ಲ ಅಂತ. ಒಬ್ಬ ಯಾವ ಕಲಾವಿದನೊಬ್ಬ ನಿರ್ದೇಶಕನ ಮಾತು ಮೀರಿ ಮೋದಿದ್ರೆ ಕಲಾವಿದ ಆಗ್ತಾನ? ಅಲ್ಲಿ ನಿರ್ದೇಶಕರ ಮಾತು ಮೀರಲಿಕ್ಕೆ ನಿರ್ದೇಶಕ ಬಿಡ್ತಾನ? ಅದೇ ರೀತಿ ದೈವಾರಾಧನೆಗೂ ಒಂದು ನಂಬಿಕೆ ಎಂಬ ಒಂದು ನಿರ್ದೇಶನ ಇದೆ. ಆ ನಿರ್ದೇಶನದಲ್ಲೇ ಆಗಬೇಕು. ಅಂದರೆ ನಮ್ಮದು ಮೂಲ ಇಲ್ಲಿಯ ಈ ಮಣ್ಣಿನ ಮೂಲ ಜನಾಂಗಗಳು ಆರಾಧಿಸಿಕೊಂಡು ಬಂದು ಅವರದೇ ಭಾಷೆಯಲ್ಲಿ ಅವರು ತಿನ್ನುವ ಆಹಾರವನ್ನು ಸಂಧಿಪಾದಾನದ ರೂಪದಲ್ಲಿ ತೊಟ್ಟಿಲಲ್ಲಿ ಹಾಕಿ ತೂಕಿ ಅದಕ್ಕೆ ಮೋನೆಗೆ ಬಣ್ಣ ಬಡಿದು ಪ್ರಾಕೃತಿಕವಾದಂಥ ಒಂದು ಇದನ್ನು ಹಾಕ್ಕೊಂಡು ಕುಣಿದು ಅವರ ಭಾಷೆಯಲ್ಲಿ ಅವರ ಭಾಷೆ ಅದು. ತುಳು ಭಾಷೆಗೆ ಕಡಿಮೆ ಪಕ್ಷ ಲೆಕ್ಕಾಚಾರದ ನಿಯಮದಲ್ಲೂ 2.5 ವರ್ಷದ ಇತಿಹಾಸ ಇಲ್ಲಿದೆ, ಕಡಿಮೆ. ಈಗ ಎಲ್ಲ ಕಡೆ ನಿಮಗೆ 700-800 ಅಲ್ಲ. ಜಗತ್ತಿನೊಟ್ಟಿಗೆ ನಾಗರಿಕತೆಯ ಸೃಷ್ಟಿಯ ಜೊತೆಗೆ ಪ್ರಕೃತಿಯ ಜೊತೆಗೆ ಇಲ್ಲಿ ಎಲ್ಲವೂ ಭಾಷೆಯು ಬಂದೆ. ಆ ಭಾಷೆಯಲ್ಲೇ ಮಾತನಾಡಬೇಕು. ಆ ಭಾಷೆಯೇ ದೈವಕ್ಕೂ ಬೇಕಾಗಲ್ಲ. ನಾನು ಹೇಳ್ತೀನಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.